ಈಗಾಗಲೇ ಭಾರತದಾದ್ಯಂತ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಪಾಪಿ ಪಾಕಿಸ್ತಾನಿಯರಿಗೆ ಬುದ್ಧಿ ಕಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ. ಇದೆಲ್ಲದರ ನಡುವೆ ಭಾರತಕ್ಕೆ ಪಾಕಿಸ್ತಾನವು ಕೂಡ ಎಚ್ಚರಿಕೆಯ ಸಂದೇಶವನ್ನ ಪದೇ ಪದೇ ರವಾನೆ ಮಾಡ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಭಾರತದ ಎಚ್ಚರಿಕೆಗೆ ಭಯ ಪಡೋರಲ್ಲ. ನಾವು ಯಾವ ರೀತಿಯಾಗಿ ಎದುರಿಸಿ ತೀರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ಅಲ್ಲಿನ ಸಚಿವರುಗಳು. ಇದೆಲ್ಲದರ ನಡುವೆ ಯಾವಾಗ ಪಹಲ್ಗಾಮ್ನಲ್ಲಿ ನಮ್ಮ ಅಮಾಯಕರನ್ನ ಹತ್ಯೆ ಮಾಡಿದ್ರು, ಪಾಲನೆ ಪೋಷಣೆ ಮಾಡ್ತಾ ಇರುವಂತ ಈ ಉಗ್ರರು, ಅಂದ್ರೆ ಪಾಕಿಸ್ತಾನ ಪಾಲನೆ ಪೋಷಣೆ ಮಾಡ್ತಾ ಇರುವಂತ ಉಗ್ರರು ಯಾವಾಗ ನಮ್ಮ 28 ಜನ ಅಮಾಯಕರನ್ನ ಹತ್ಯೆ ಮಾಡಿದ್ರು, ಅದಾದ ನಂತರ ಭಾರತ ಸರ್ಕಾರ ರಾಜತಾಂತ್ರಿಕವಾಗಿ ಒಂದಿಷ್ಟು ಒಪ್ಪಂದಗಳನ್ನ ಕ್ಯಾನ್ಸಲ್ ಮಾಡಿಕೊಂಡಿದೆ. ಕೂಂಬಿಂಗ್ ಕಾರ್ಯಾಚರಣೆಯು ಕೂಡ ಭರದಿಂದ ನಡೀತಾ ಇದೆ. ಇದರ ಜೊತೆಗೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿಯರು 48 ಗಂಟೆಯ ಒಳಗೆ ತಮ್ಮ ದೇಶಕ್ಕೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಾಗಿದೆ. ಇದೆಲ್ಲವೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇರುವಂತ ವಿಚಾರ. ಆದ್ರೆ ಪಾಕಿಸ್ತಾನದ ಹೆಡೆಮುರಿ ಕಟ್ಟಬೇಕು ಅಂತ ಹೇಳಿ ನಮ್ಮ ಭಾರತ ನಿರ್ಧಾರವನ್ನ ಮಾಡಿ ಆಗಿದೆ. ಆ ನಿಟ್ಟಿನಲ್ಲಿ ಒಳಗೊಳಗೆ ಬಹಳಷ್ಟು ಪ್ಲಾನ್ಗಳು ಕೂಡ ನಡೀತಾ ಇದ್ದಾವೆ. ಬಹಳ ಪ್ರಮುಖವಾಗಿ ಈ POK ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಇಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇರ್ತವೆ. ಬಹಳ ಪ್ರಮುಖವಾಗಿ ಚೀನಾ ಮತ್ತು ಪಾಕಿಸ್ತಾನದ ನಡುವೆ ವ್ಯಾಪಾರ ವಹಿವಾಟ ಆಗಿರಬಹುದು, ಈ ಉಗ್ರರು ಒಳನುಸುಳೋದಾಗಿರಬಹುದು, ಎಲ್ಲವೂ ಕೂಡ ಆ POK ಇಂದ ನಡೀತಾ ಇರೋದು. ಹಾಗಾಗಿನೇ POK ಯನ್ನ ವಶಪಡಿಸಿಕೊಳ್ಳೋದಕ್ಕೆ ಭಾರತ ಪ್ಲಾನ್ ಮಾಡ್ತಾ ಇದೆ ಸೈಲೆಂಟ್ ಆಗಿ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆಗೆ ಅಜಿತ್ ದೋವಲ್ ಅವರ ಜೊತೆಗೆ ಬಹಳ ಪ್ರಮುಖವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಹಾಗಾಗಿನೇ ಭಾರತ ಯಾವೆಲ್ಲ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದೆ ಪಾಕಿಸ್ತಾನದ ಹೆಡೆಮುರಿ ಕಟ್ಟೋದಕ್ಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಇದೆ ಈ ಹೊತ್ತಿನ ವಿಶೇಷ ಯುದ್ಧಕ್ಕೆ ಕೌಂಟ್ ಡೌನ್. ನಾನು ರಾಮ್ ಬಡ್ಗೆ. ಭಾರತವನ್ನ ಕೆಣಕಿ ಯಾವತ್ತೂ ಕೂಡ ಪಾಕಿಸ್ತಾನ ಬಚಾವಾಗಿಲ್ಲ. ಪದೇ ಪದೇ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಉತ್ತರವನ್ನ ನಮ್ಮ ಭಾರತದ ಸೇನೆ ಕೊಡುತ್ತಲೇ ಬಂದಿದೆ. ಈಗಲೂ ಕೂಡ ಅಷ್ಟೇ, ಪಹಲ್ಗಾಮ್ನಲ್ಲಿ ನಡೆದಂತ ಅಟ್ಯಾಕ್ಗೆ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ನಮ್ಮ ಸೇನೆ ಸಜ್ಜಾಗಿದೆ ಮತ್ತು ಪ್ರತೀಕಾರಕ್ಕಾಗಿ ಇಡೀ ಭಾರತ ಕಾದು ಕೂತಿದೆ. ಹಾಗಾಗಿನೇ ಭಾರತ ಯಾವೆಲ್ಲ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿದೆ, ಬಹಳ ಪ್ರಮುಖವಾಗಿ ಕೆಣಕಿದ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಉತ್ತರವನ್ನ ಕೊಡೋದಕ್ಕೆ ಭಾರತ ಸಜ್ಜಾಗಿರೋದು. ರಾಜತಾಂತ್ರಿಕ ಯುದ್ಧ ಕೇವಲ ನೆಪ. ರಾಜತಾಂತ್ರಿಕವಾಗಿ ಕೆಲವೊಂದಿಷ್ಟು ಒಪ್ಪಂದಗಳನ್ನ ಭಾರತ ಸರ್ಕಾರ ಕ್ಯಾನ್ಸಲ್ ಮಾಡಿಕೊಂಡಿದೆ. ಇದರಿಂದ ಪಾಕಿಸ್ತಾನ ಪತ್ತರುಗುಟ್ಟಿ ಹೋದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಭಯ ಪಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಜಗತ್ತಿಗೆ ತೋರಿಸಿಕೊಳ್ಳುವ ಸಲುವಾಗಿ ಪಾಕಿಸ್ತಾನದ ಕೆಲವೊಂದಿಷ್ಟು ಸಚಿವರು ಬೇರೆ ಬೇರೆ ರೀತಿಯಾಗಿ ಮಾತನಾಡ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಭಯ ಒಳಗೊಳಗೆ ಇದ್ದೇ ಇದೆ, ಅದರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಭಯ ತೋರಿಸಿಕೊಂಡ್ರೆ ಜಾಗತಿಕವಾಗಿ ಮರ್ಯಾದೆ ಹೋಗುತ್ತೆ. ಹಾಗಾಗಿನೇ ನಾವು ಯಾವುದೇ ಕಾರಣಕ್ಕೂ ಭಾರತಕ್ಕೆ ಭಯ ಪಡ್ತಾ ಇಲ್ಲ, ನಾವು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧವಾಗಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಮೋದಿ ಮಹಾತಂತ್ರ ಪತರುಗುಟ್ಟುತ್ತಾ. ಹಾಗಾದ್ರೆ ಪಾಪಿ ಪಾಕ್ ಮೋದಿ ಮಹಾಮಂತ್ರವನ್ನ ಜಪಿಸಿದ್ದಾರೆ, ಪ್ರತ್ಯುತ್ತರವನ್ನ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ್ದಾರೆ.
ಪಹಲ್ಗಾಮ್ ಮುಟ್ಟಿ ತಪ್ಪು ಮಾಡಿ ಬಿಡ್ತಾ ಪಾಕಿಸ್ತಾನ ತಪ್ಪು ಮಾಡಿಬಿಟ್ಟುವಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಅನಿಸ್ಬೇಕು. ಆ ರೀತಿಯಾದಂತ ಪ್ರತ್ಯುತ್ತರವನ್ನ ಕೊಡಬೇಕು ಪಾಕಿಸ್ತಾನಕ್ಕೆ. ರಾಜತಾಂತ್ರಿಕ ಯುದ್ಧ ಕೇವಲ ನೆಪ, ಇದು ಅಸಲಿ ಪ್ಲಾನ್ ಬೇರೆನೇ ಇದೆ. ಮೋದಿ ಮಹಾತಂತ್ರ ಪತರಗುಟ್ಟುತ್ತಾ ಪಾಪಿ ಪಾಕಿಸ್ತಾನ. ಹಾಗಾದ್ರೆ ಜಸ್ಟ್ ಉಗ್ರ ಭೇಟಿಯಲ್ಲ, ಇದು ಪಾಕಿಸ್ತಾನದ ಬೇಟೆಯಾಡುವಂತಹ ಸಮಯ. ಐತಿಹಾಸಿಕ ಪ್ರಮಾದ ಸರಿ ಮಾಡ್ತಾರ ಹಾಗಾದ್ರೆ ಭಾರತದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು. ಟೆರರ್ ಆಪರೇಷನ್ ಅಲ್ಲ, ಪಾಕಿಸ್ತಾನಕ್ಕೆ ಆಪರೇಷನ್. ಪಹಲ್ಗಾಮ್ ಮುಟ್ಟಿ ತಪ್ಪು ಮಾಡಿ ಬಿಡ್ತಾ ಹಾಗಾದ್ರೆ ಪಾಕಿಸ್ತಾನ. ಈಗಾಗಲೇ ಹೇಳಿದ ಹಾಗೆ ತಪ್ಪು ಮಾಡಿಬಿಟ್ವಿ ನಾವು. ಆ ರೀತಿಯಾದಂತಹ ಭಾವನೆ ಬರಬೇಕು ಪಾಕಿಸ್ತಾನದ ಆ ಕ್ರಿಮಿಗಳಿಗೆ. ಪಾಕಿಸ್ತಾನ ಇಡೀ ಜಗತ್ತಿಗೆ ಗೊತ್ತಿದೆ ಉಗ್ರಗಾಮಿಗಳನ್ನ ಸಾಕುವಂತ ದೇಶ ಅಂತ ಹೇಳಿ. ಇಡೀ ಭಾರತ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಪಾಕಿಸ್ತಾನದ ವಿರುದ್ಧ. ಕೇವಲ ಈ ಉಗ್ರರನ್ನ ಮಟ್ಟ ಹಾಕೋದಲ್ಲ, ಭಾರತಕ್ಕೆ ಯಾರು ಈ ಉಗ್ರರು ನುಸುಳಿ ಬಂದು ಅಟ್ಯಾಕ್ ಮಾಡಿದ್ರು ಭಾರತದ ಅಮಾಯಕರನ್ನ, ಆ ಉಗ್ರರಿಗೆ ಊಟ ಹಾಕ್ತಾ ಇರುವಂತ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಹೇಳ್ತಾ ಇರುವಂತ ಮಾತು. ಅದಕ್ಕೆ ತಕ್ಕಂತೆ ನಮ್ಮ ಭಾರತ ಸರ್ಕಾರ ಈಗ ಪಕ್ಕಾ ಪ್ಲಾನ್ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ರಾಜತಾಂತ್ರಿಕ ಒಪ್ಪಂದಗಳನ್ನ ಕ್ಯಾನ್ಸಲ್ ಮಾಡಿರೋದು ಕೇವಲ ನೆಪ. ಇದು ರಾಜತಾಂತ್ರಿಕವಾಗಿ ಯಾವೆಲ್ಲ ರೀತಿಯಾಗಿ ಹೊಡೆತ ಕೊಡಬೇಕು ಪಾಕಿಸ್ತಾನಕ್ಕೆ ಆ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಆದ್ರೆ ಅಸಲಿ ಪ್ಲಾನ್ ಬೇರೆ ಇದೆ. ಪಾಕಿಸ್ತಾನದ ಬುಡ ಹೊಡಿಬೇಕು, ಆ ರೀತಿಯಾದಂತ ನಿರ್ಧಾರವನ್ನ ಮೋದಿ ಸರ್ಕಾರ ಮಾಡ್ತಾ ಇದೆ. ಭಾರತದ ಮಹಾತಂತ್ರಕ್ಕೆ ಪಾಕ್ ಛಿದ್ರ. ಪಾಕ್ ಆಕ್ರಮಿತ ಪ್ರದೇಶ ವಶಕ್ಕೆ ಭಾರತ ಮಹಾ ಪ್ಲಾನ್ ಮಾಡಿಕೊಂಡಿದೆ. ಅತಿ ಕಠಿಣ ಪ್ರಯತ್ನಕ್ಕೆ ಮುಂದಾಯ್ತಾ ಹಾಗಾದ್ರೆ ಭಾರತದ ಈ ನಡೆ ಚೀನಾಗೂ ಭೀತಿ ಹುಟ್ಟಿಸುತ್ತಾ. ಯಾಕೆ ಚೀನಾಗ ಭಯ ಹುಟ್ಟಿಸ್ಬೇಕು ಅದನ್ನು ಹೇಳ್ತೀವಿ. ಏನಿದೆ ಭಾರತ ಮಹಾ ಆಪರೇಷನ್ ಗೊತ್ತಾ? ಭಾರತದ ಮಹಾತಂತ್ರಕ್ಕೆ ಪಾಕ್ ಛಿದ್ರ ಆಗೋದು ಗ್ಯಾರಂಟಿ. ಭಾರತದ ರಣತಂತ್ರಕ್ಕೆ ಪಾಕಿಸ್ತಾನವೇ ಉಡೀಸ್ ಆಗೋದು ಪಕ್ಕಾ. ಮಾಡಿದ್ದನ್ನು ಮಹಾರಾಯ. ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಮೇಲೆ ಭಾರತ ಕಣ್ಣು ಹಾಕಿದೆ. ಈಗ ವಶಪಡಿಸಿಕೊಳ್ಳೋದಕ್ಕೆ ಮಹಾ ಪ್ಲಾನ್ ಮಾಡಿದೆ ಭಾರತ ಸರ್ಕಾರ. ಅತಿ ಕಠಿಣ ಪ್ರಯತ್ನಕ್ಕೆ ಮುಂದಾಯ್ತಾ ಹಾಗಾದ್ರೆ ಭಾರತ. ಯಾಕೆ ಪಿಒಕೆಯನ್ನ ವಶಪಡಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಹಾಗಾದ್ರೆ ಭಾರತ? ಪಿಒಕೆ ಏನದು? ಪಿಒಕೆ ಹಾಗಾದ್ರೆ ಅಲ್ಲಿ ಏನ್ ನಡೆಯುತ್ತೆ? ಪಿಒಕೆ ವಶಕ್ಕೆ ಭಾರತ ಮುಂದಾದ್ರೆ ಪಾಕಿಸ್ತಾನ ಮಾತ್ರ ಅಲ್ಲ, ಚೀನಾಗೂ ಕೂಡ ಟೆನ್ಷನ್ ಶುರುವಾಗಿದೆ. ಯಾಕೆ ಚೀನಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಗು ತೋರಿಸುತ್ತೆ ಪದೇ? ಯಾಕೆ ಚೀನಾಗೆ ಪಿಒಕೆಯನ್ನ ಭಾರತ ವಶಪಡಿಸಿಕೊಳ್ಳೋದಕ್ಕೆ ಮುಂದಾದ್ರೆ ಟೆನ್ಷನ್ ಆಗುತ್ತೆ? ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಹಾಗಾಗಿ ಬಹಳ ಪ್ರಮುಖವಾಗಿ ಪಾಕ್ ಆಕ್ರಮಿತ ಪ್ರದೇಶ ಕಾಶ್ಮೀರ ಏನಿದೆಯಲ್ಲ, ಅಲ್ಲಿಂದ ಬಹಳಷ್ಟು ವಹಿವಾಟುಗಳು ನಡೀತಾವೆ ಪಾಕಿಸ್ತಾನ ಮತ್ತು ಚೀನಾದ ನಡುವೆ. ಒಂದಿಷ್ಟು ಶಸ್ತ್ರಗಳು ಅಲ್ಲಿಂದ ಪಾಕಿಸ್ತಾನದ ಕಡೆಗೆ ಬರ್ತವೆ.
ರಫ್ತು ಇದೆಲ್ಲವೂ ಕೂಡ ನಡೆಯುತ್ತದೆ. ಶಸ್ತ್ರಾಸ್ತ್ರಗಳ ರವಾನೆ ಆಗುತ್ತೆ. ಈ ನೀಚ ಉಗ್ರರು ಕೂಡ ಅಲ್ಲಿಂದಾನೇ ಭಾರತಕ್ಕೆ ಒಳನುಸುಳಿ ಬರ್ತಾರೆ. ಇದು ಬಹಳ ಪ್ರಮುಖವಾದಂತಹ ಕಾರಣ. ಪದೇ ಪದೇ ಉಗ್ರರು ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆಯಲ್ಲ ಅಲ್ಲಿಂದಾನೇ ಭಾರತಕ್ಕೆ ನುಗ್ಗಿ ಬರ್ತಾ ಇರೋದು. ಜೊತೆಗೆ ಚೀನಾ ಹೆಸರಿಗೆ ಮಾತ್ರ ಪಾಕ್ ಆಕ್ರಮಿತ ಕಾಶ್ಮೀರ, ಆದ್ರೆ ಆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರೋದು ಚೀನಾ. ಹಾಗಾಗಿನೇ ಚೀನಾಗೆ ಭೀತಿ ಹುಟ್ಟಿಸುತ್ತಾ ಭಾರತದ ಈ ನಡೆ ಅನ್ನೋದು ಕುತೂಹಲಕಾರಿ ವಿಚಾರ. ಹಾಗಾದ್ರೆ ಏನು ಮಾಡುತ್ತೆ ಭಾರತ? ಸದ್ಯಕ್ಕೆ ಇದೆಲ್ಲ ಆಗಿಬಿಡುತ್ತಾ? ಸದ್ಯಕ್ಕೆ ಯುದ್ಧ ಘೋಷಣೆ ಆಗಿಬಿಡುತ್ತಾ ಹಾಗಾದ್ರೆ ಭಾರತದ ಕಡೆಯಿಂದ?